ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಅವ್ರು ನಮಗೆ ತುಂಬ ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್ ಅವರು ಆಲ್ಮೋಸ್ಟ್ 40 ಇಯರ್ಸಿಂದನೂ. ನಮಗಂತೂ ನನಗೆ ಚೈಲ್ಡ್ಹುಡ್ಡಿಂದನೂ ಅವ್ರು ನನಗೆ ಒಂಥರ ಸೆಕೆಂಡ್ ಅಪ್ಪ ಇದ್ದಂಗೆ. ಬಿಕಾಸ್ ನಾವೆಲ್ಲ ನೋಡಿರೋ ಥರ ಅವರು ತುಂಬ ಒಳ್ಳೆಯವರು. ಆ್ಯಂಡ್ ಅವರು ಹೆಲ್ಪ್ ಮಾಡಿರೋದಂತೂ ನಮ್ಮ ಫ್ಯಾಮಿಲಿಗಂತೂ ನಾವು ಮರೆಯೋದು ಇಲ್ಲ. ಯಾಕಂದರೆ ನನಗೆ ವಿಷಯ ಗೊತ್ತಾದ ತಕ್ಷಣ ಸೀರಿಯಸ್ಲಿ ಒಂಥರ ತುಂಬ ಸಂಕಟ ಆಗಿಬಿಡ್ತು. ಯಾಕಂದರೆ ಇದು ಇಂಪಾಸಿಬಲ್. ಯಾಕಂದರೆ ನಾಳಿದವ್ರ ಬರ್ತ್ಡೇ ಇಟ್ಕೊಂಡು ಈ ಥರ ಆಗಿದ್ದಂದ್ರೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿ ಬರ್ತ್ಡೇ ಮಾಡ್ಕೋಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ತಂದೆಯವ್ರಿಗೆ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ನಾವು ಕೂಡ ನಾಳೆ ಹೋಗಬೇಕು, ನೋಡಬೇಕು ಅಂತ ತುಂಬ ಅಂದ್ಕೊಂಡ್ವಿ. ಬಟ್ ಇದು ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಸೀರಿಯಸ್ಲಿ ಇದೊಂಥರ ಪ್ಯಾನಿಕ್ ಅನ್ನಿಸ್ತಾ ಇದೆ. ಆಂಟಿಯವರಾಗಿರ್ಬೋದು, ಮಮತಾ ಆಂಟಿ, ಯುವರಾಜ್ ಆಗಿರ್ಬೋದು, ನಮ್ಗೆ ಎಲ್ಲರೂ ತುಂಬ ಕ್ಲೋಸ್. ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ನಮಗೆ ತುಂಬ ಪ್ರೀತಿಯಾಗಿರೋ ಅಂಕಲ್. ಯಾಕಂದರೆ ನಾನು ಚೈಲ್ಡ್ಹುಡ್ಡಿಂದ ಅವರು ನಮಗೆ ಎಲ್ಲ ಕರ್ಕೊಂಡು ವಾಕಿಂಗ್ ಹೋಗ್ತಾಯಿದ್ರು ಪ್ರತಿಯೊಂದೂ. ಅದರಲ್ಲೂ ಲೆಕ್ಕ ಹಾಕ್ಕೊಳ್ಳಿ, ಅವ್ರು ಮೈಸೂರಿಗೆ ಬಂದರು. ಇಲ್ಲ ನಾನು ಮೈಸೂರಿಗೆ ಹೋಗಬೇಕು, ನಮ್ಮ ಅಪ್ಪನಿಗೆ ಕಾಲ್ ಮಾಡಿಕೊಂಡು ನಾವು ಹೋಗಲೇಬೇಕು ಪುರುಷೋತ್ತಮ ನೋಡಬೇಕಂತ ಬಂದರು. ನಾಳೆ ಆಲ್ಮೋಸ್ಟು ಗೋಪಾಲ ಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಕೂಡ ಸರ್ಪ್ರೈಸಾಗಿ ಬರ್ತ್ಡೇ ಮಾಡೋಣ, ಮನೆ ಕರ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಈ ಥರ ಆಗೋಗಿದೆ. ಸೀರಿಯಸ್ಲಿ ತಡ್ಕೊಳಕ್ಕಂತೂ ಆಗ್ತಾಯಿಲ್ಲ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಅವ್ರು ನಮಗೆ ತುಂಬ ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್ ಅವರು ಆಲ್ಮೋಸ್ಟ್ 40 ಇಯರ್ಸಿಂದನೂ. ನಮಗಂತೂ ನನಗೆ ಚೈಲ್ಡ್ಹುಡ್ಡಿಂದನೂ ಅವ್ರು ನನಗೆ ಒಂಥರ ಸೆಕೆಂಡ್ ಅಪ್ಪ ಇದ್ದಂಗೆ. ಬಿಕಾಸ್ ನಾವೆಲ್ಲ ನೋಡಿರೋ ಥರ ಅವರು ತುಂಬ ಒಳ್ಳೆಯವರು. ಆ್ಯಂಡ್ ಅವರು ಹೆಲ್ಪ್ ಮಾಡಿರೋದಂತೂ ನಮ್ಮ ಫ್ಯಾಮಿಲಿಗಂತೂ ನಾವು ಮರೆಯೋದು ಇಲ್ಲ. ಯಾಕಂದರೆ ನನಗೆ ವಿಷಯ ಗೊತ್ತಾದ ತಕ್ಷಣ ಸೀರಿಯಸ್ಲಿ ಒಂಥರ ತುಂಬ ಸಂಕಟ ಆಗಿಬಿಡ್ತು. ಯಾಕಂದರೆ ಇದು ಇಂಪಾಸಿಬಲ್. ಯಾಕಂದರೆ ನಾಳಿದವ್ರ ಬರ್ತ್ಡೇ ಇಟ್ಕೊಂಡು ಈ ಥರ ಆಗಿದ್ದಂದ್ರೆ ತಡ್ಕೊಳಕ್ಕಾಗ್ತಿಲ್ಲ. ಅವ್ರು ಆ್ಯಕ್ಚುಲಿ ಮೈಸೂರಲ್ಲಿ ಬರ್ತ್ಡೇ ಮಾಡ್ಕೋಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ನಮ್ಮ ತಂದೆಯವ್ರಿಗೆ ಹೇಳ್ಕೊಂಡು ಇಲ್ಲಿಗೆ ಬಂದಿರೋದು. ನಾವು ಕೂಡ ನಾಳೆ ಹೋಗಬೇಕು, ನೋಡಬೇಕು ಅಂತ ತುಂಬ ಅಂದ್ಕೊಂಡ್ವಿ. ಬಟ್ ಇದು ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಸೀರಿಯಸ್ಲಿ ಇದೊಂಥರ ಪ್ಯಾನಿಕ್ ಅನ್ನಿಸ್ತಾ ಇದೆ. ಆಂಟಿಯವರಾಗಿರ್ಬೋದು, ಮಮತಾ ಆಂಟಿ, ಯುವರಾಜ್ ಆಗಿರ್ಬೋದು, ನಮ್ಗೆ ಎಲ್ಲರೂ ತುಂಬ ಕ್ಲೋಸ್. ಎಲ್ಲದಕ್ಕಿಂತ ಹೆಚ್ಚಿಗೆ ಅವರು ನಮಗೆ ತುಂಬ ಪ್ರೀತಿಯಾಗಿರೋ ಅಂಕಲ್. ಯಾಕಂದರೆ ನಾನು ಚೈಲ್ಡ್ಹುಡ್ಡಿಂದ ಅವರು ನಮಗೆ ಎಲ್ಲ ಕರ್ಕೊಂಡು ವಾಕಿಂಗ್ ಹೋಗ್ತಾಯಿದ್ರು ಪ್ರತಿಯೊಂದೂ. ಅದರಲ್ಲೂ ಲೆಕ್ಕ ಹಾಕ್ಕೊಳ್ಳಿ, ಅವ್ರು ಮೈಸೂರಿಗೆ ಬಂದರು. ಇಲ್ಲ ನಾನು ಮೈಸೂರಿಗೆ ಹೋಗಬೇಕು, ನಮ್ಮ ಅಪ್ಪನಿಗೆ ಕಾಲ್ ಮಾಡಿಕೊಂಡು ನಾವು ಹೋಗಲೇಬೇಕು ಪುರುಷೋತ್ತಮ ನೋಡಬೇಕಂತ ಬಂದರು. ನಾಳೆ ಆಲ್ಮೋಸ್ಟು ಗೋಪಾಲ ಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಕೂಡ ಸರ್ಪ್ರೈಸಾಗಿ ಬರ್ತ್ಡೇ ಮಾಡೋಣ, ಮನೆ ಕರ್ಸೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಈ ಥರ ಆಗೋಗಿದೆ. ಸೀರಿಯಸ್ಲಿ ತಡ್ಕೊಳಕ್ಕಂತೂ ಆಗ್ತಾಯಿಲ್ಲ. ಮಧ್ಯಾಹ್ನ ಬಂದಿರೋದು.